ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ಪಂಚಮಿ ತಿಥಿ, ಭರಣಿ ನಕ್ಷತ್ರ. ಈ ದಿವಸ ಭರಣಿ ನಕ್ಷತ್ರ, ಇದನ್ನು ಮಹಾಭರಣಿ ಅಂತ ಕರೀತಾರೆ. ಪಿತೃದೇವತೆಗಳಿಗೆ ನೀವು ಸಲ್ಲಿಸುವ ಯಾವ ಆಚರಣೆ ಇದೆ, ಯಾವ ಒಂದು ಕೃತಜ್ಞತೆ ಇದೆ, ಆರಾಧನೆ ಇದೆ, ಈ ದಿವಸ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಶಾಸ್ತ್ರಕಾರರು, ಸ್ಮೃತಿಕಾರರು ಎಲ್ಲ. ಕಾರಣ ಈ ದಿವಸ ಭರಣಿ ನಕ್ಷತ್ರ ಇದೆ, ಇದನ್ನು ಮಹಾಭರಣಿ ಅಂತ ಕರೀತಾರೆ. ಕಾರಣ ಭರಣಿ ನಕ್ಷತ್ರ ಯಮನ ನಕ್ಷತ್ರ. ಹೀಗಾಗಿ ಸಾಕ್ಷಾತ್ ಯಮರಾಜ ಧರ್ಮರಾಜ ಅವನ ಹೆಸರು, ಯಮಧರ್ಮ ಅಂತ. ಯಾರು ಧರ್ಮದಿಂದಿದ್ದಾರೋ ಅವರ ರಕ್ಷಣೆಗೆ ನಿಂತವನು ಯಮ. ಹೀಗಾಗಿ ಈ ದಿವಸ ನೀವು ಮಾಡಿದ ಪಿತೃದೇವತೆಗಳ ಸ್ಮರಣೆ, ಆರಾಧನೆ ಯಮನಿಗೆ ಸಂತೃಪ್ತಿಯನ್ನು ಕೊಡುತ್ತೆ. ತನ್ನ ವಲಯದಲ್ಲಿ, ತನ್ನ ಸುಪರ್ದಿಯಲ್ಲಿರ್ತಕ್ಕಂಥವ್ರನ್ನ ಸ್ಮರಿಸಿದರಲ್ಲ ಅಂತ ಅವನಿಂದ ನಮಗೆ ಒಂದು ವರ ಸಿಗುತ್ತೆ, ವಿಶೇಷವಾದ ಅನುಗ್ರಹ ಉಂಟಾಗುತ್ತೆ. ಹೀಗಾಗಿ ಈ ದಿವಸ ಹಿರಿಯರ ಸ್ಮರಣೆ ಮಾಡುವ ನೆಪದಲ್ಲಿ ಕಾಗೆಗಳಿಗೆ ವಿಶೇಷವಾಗಿ ನೋಡಿ, ಯಮನಿಗೆ ಕಾಗೆಗೂ ಒಂದು ನಂಟಿದೆ. ಕಾಗೆಯ ಸ್ವರೂಪವನ್ನೇ ಪಡೆದಿದ್ದಾನೆ ಯಮ ಅಂತಕ್ಕಂತಹ ಕಥೆಯನ್ನು ನಾವು ರಾಮಾಯಣದಲ್ಲಿ ಕಾಣುತ್ತೀವಿ. ಉತ್ತರಾಖಂಡದಲ್ಲಿ ಇಂದ್ರೋ ಮಯೂರ ಸಂವರ್ತೋ ಯಮರಾಜಸ್ತುವಾಯಸಃ ಅಂತ ಒಂದೊಂದು ದೇವತೆಗಳು ಒಂದೊಂದು ಸ್ವರೂಪವನ್ನು ಪಡೆದರು. ಒಂದೊಂದು ಪಕ್ಷಿಗಳಾದರೂ, ಒಂದು ಪ್ರಾಣಿಗಳಾದರು ಅಂತ ಹೇಳುವಾಗ ಇಂದ್ರೋ ಮಯೂರ, ಇಂದ್ರ ಸಾಕ್ಷಾತ್ ಮಯೂರ, ನವಿಲಾಗಿಬಿಟ್ಟಿನಂತೆ. ಹೀಗಾಗಿ ನವಿಲು ಗರಿಗಿದ್ದರೆ ಅದು ಸಹಸ್ರಾಕ್ಷ, ಅವನು ಇಂದ್ರನಿಗೆ 1000 ಕಣ್ಣುಗಳು ಅಂತ. ಆ ಕಣ್ಣುಗಳ ರೀತಿಯಲ್ಲಿ ಆ ಗರಿ ಇದೆ ಅಂತ ನಾವು ಈ ಹೊತ್ತಿಗೂ ಅಂದುಕೊಳ್ತೀವಿ. ಯಮರಾಜಸ್ತವ, ಸಾಕ್ಷಾತ್ ಯಮ ವಾಯಸ ಕಾಗೆಯ ರೂಪವನ್ನು ಪಡೆದ ಅಂತ ಒಂದು ಕಥೆಯನ್ನು ಅಲ್ಲಿ ಮರುತ್ತಂತಕ್ಕಂಥ ಒಬ್ಬ ರಾಜ ಭೂಪಾಲ, ಅವನು ಉಶೀರ ಬೀಜ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಒಂದು ಬೃಹತ್ ಯಾಗವನ್ನು ಮಾಡ್ತಾ ಇದ್ದ. ಬೃಹಸ್ಪತ್ಯಾಚಾರ್ಯರು ಅವರ ಸಹೋದರಾಗಿರತಕ್ಕಂಥ ಸಂವರ್ತ, ಅವನು ಆ ಯಾಗದ ಮುಖ್ಯಸ್ಥನಾಗಿದ್ದ. ಅವನ ಒಂದು ನೇತೃತ್ವದಲ್ಲಿ ಯಾಗ ನಡೀತಾ ಇತ್ತು. ಆ ಯಾಗಕ್ಕೆ ದೇವಾನುದೇವತೆಗಳೆಲ್ಲ ಬಂದಿದ್ದರು. ಈ ದೇವಾನುದೇವತೆಗಳೆಲ್ಲ ಬಂದು ಆ ಯಾಗದ ಫಲವನ್ನು ಸ್ವೀಕರಿಸಬೇಕು. ಅಷ್ಟರಲ್ಲಿ ರಾವಣ ಬಂದುಬಿಡ್ತಾನೆ. ರಾವಣನಿಗೆ ಗೊತ್ತಲ್ಲ, ದೇವತೆಗಳನ್ನ ಮೆಟ್ಟಿ ನಿಲ್ಲೋ ಶಕ್ತಿ ಆಗಲೇ ಬಂದುಬಿಟ್ಟಿತ್ತು. ಅವನು ಪುಷ್ಪಕ ವಿಮಾನದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದ. ಸಂಚಾರ ಮಾಡುವ ಆಗ ಈ ಯಾಗ ನಡೀತಾ ಇದೆಯಲ್ಲ, ಇಲ್ಲಿ ಹೋಗೋಣ, ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವನ ಹತ್ರ ಯುದ್ಧ ಮಾಡಿಬಿಡೋಣ ಅಂತ. ಈ ರಾವಣ ಯಾವಾಗಂದ್ರೆ ಅವಾಗಲೇ ರಾಕ್ಷಸರ ಸ್ವಭಾವೇ ಹಾಗಲ್ವಾ, ರಾತ್ರಿ ಅಂದರೆ ರಾತ್ರಿ, ಹಾಗಲ್ಲ ಅವ್ರಿಗೇನು ಕಾಲವಿದೆಯಾ, ಹೇಳಿ ಕೇಳಿ ಬರ್ತಾರಾ? ದುಷ್ಟರ ಸ್ವಭಾವೇ ಹಾಗೆ, ಹೇಳದೆ ಬಂದುಬಿಡ್ತಕ್ಕಂಥದ್ದು. ಒಟ್ಟು ಅವ್ರಿಗೆ ಗೆಲ್ಲಬೇಕು, ಅದು ಏನಕ್ಕೇನೋ ಪ್ರಕಾರ ಏನಂತ ಆ ರೀತಿಯಲ್ಲಿ. ಇದಕ್ಕೆ ಹಾಗೆ ಪಾಪ ಯಾಗ ಮಾಡೋ ಸಂದರ್ಭದಲ್ಲಿ ಹೇಗಿರ್ತಾರೆ, ಅವರ ಮನಸ್ಥಿತಿ ಯಾವ ರೀತಿಯಲ್ಲಿರ್ತದೆ, ಯಾವ ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ ಹೇಳಿ? ಏನೂ ಇಲ್ಲ, ಅಲ್ಲಿ ದೈವಾರಾಧನೆಗೆ ನಿಂತಿರ್ತಾರೆ. ಇಂಥ ಸಮಯದಲ್ಲಿ ರಾವಣ ಬಂದುಬಿಟ್ಟು ದೇವತೆಗಳಿಗೆಲ್ಲ ಭಯ ಆಗೋಯಿತು. ಆಗ ದೇವತೆಗಳೆಲ್ಲ ಒಂದೊಂದು ಪಕ್ಷಿ ರೂಪದಲ್ಲಿ, ಪ್ರಾಣಿ ರೂಪದಲ್ಲಿ ಅವರು ತಮ್ಮ ವೇಷವನ್ನು ಬದಲಾಯಿಸಿಬಿಟ್ರು ಅಂತ ಹೇಳುವಾಗ ಇಲ್ಲಿ ಯಮರಾಜಸ್ತು ವಾಯಸಃ ಅಂತ, ಯಮರಾಜ ಕಾಗೆಯ ರೂಪವನ್ನು ತಾಳಿಬಿಟ್ಟ ಅಂತ. ಹೀಗಾಗಿ ಈಗ ಹೊತ್ತಿಗೂ ಕಾಗೆಗೆ ಯಾಕಷ್ಟು ಪ್ರಾಶಸ್ತ್ಯ ಅಂತಂದರೆ, ಯಮನ ಸ್ಥಾನ ಅದರಲ್ಲಿದೆ, ಯಮನ ಶಕ್ತಿ ಯಮನ ಇದೆ ಅನ್ನೋ ಕಾರಣಕ್ಕೆ ಕಾಗೆಗಳಿಗೆ ಈ ದಿವಸ ಪಿಂಡದಾನ ಮಾಡ್ತಕ್ಕಂಥದ್ದಾಗಬಹುದು. ಪಿಂಡ ಅಂದರೆ ಅದು ಅನ್ನವನ್ನು ಇಟ್ಟು ಕಾಗೆಗಳಿಗೆ ಅನ್ನ ಹಾಕ್ತೀವಲ್ಲ, ಅದನ್ನು ಮಾಡ್ತಕ್ಕಂಥ ತುಂಬ ಒಳ್ಳೆಯದು. ಅದು ಈ ದಿವಸ ಭರಣಿ ಯಮನ ನಕ್ಷತ್ರವಾಗಿರೋದ್ರಿಂದ ಈ ದಿವಸ ಮಾಡಿದ್ರೆ ಆ ಪಿತೃದೇವತೆಗಳಿಗೆ ಅನುಗ್ರಹವು ಅವರಿಗೆ ಸಾಕ್ಷಾತ್ ತಲುಪಿಬಿಡುತ್ತೆ. ಆ ಒಂದು ನಮಗಿದೆ, ಅದು ನಂಬಿಕೆ. ಅವರಿಗೆ ಇವರಿಗೆ ಇಟ್ಟರೆ ಹೋಗಿ ತಲುಪುತ್ತಾ, ಈ ತರ್ಕಕ್ಕೆ ಉತ್ತರ ಇಲ್ಲ. ನೀವು ಯಾರ ಬಳಿ ಕೇಳಿದ್ರೂ ಉತ್ತರ ಇಲ್ಲ. ನಾವು ಇಲ್ಲಿನ ಇದಕ್ಕೆ ಒಂದು ಸಾಮಾನ್ಯವಾಗಿ ದೊಡ್ಡವರು ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ. ಏನು, ಇಲ್ಲಿನ ಕರೆನ್ಸಿ ನೀವು ಬ್ಯಾಂಕಿಗೆ ತಗೊಂಡು ಹಾಕಿದ್ರೆ, ನೀವು ಇನ್ಯಾವುದೋ ವಿದೇಶದಲ್ಲಿ ಅದು ಇದೇ ರೀತಿಯಲ್ಲಿ ಇರಲ್ಲ, ಬೇರೆ ಸ್ವರೂಪ ಪಡ್ಕೊಂಡು ಅದು ಹೋಗಿ ತಲುಪುತ್ತೆ ಅಂತ. ಹೀಗಾಗಿ ನೀವು ಇಲ್ಲಿ ಹಾಕಿದಂಥ ಅನ್ನವೋ ಮತ್ತೊಂದೋ ಇನ್ನೇನೋ ಅದು ಅವರಿಗೆ ಹೋಗಿ ತಲುಪುತ್ತೆ ಬೇರೆ ಸ್ವರೂಪದಲ್ಲಿ.
ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದು. ಈಗ ನಮ್ಮ ಹಿಂದೆಲ್ಲ ಕ್ರೆಡಿಟ್ ಕಾರ್ಡು ಅದು ಇದು ಮತ್ತೊಂದು ಕಾರ್ಡನ್ನು ಬಳಸ್ತಾ ಇದ್ವಿ, ಡೆಬಿಟ್ ಕಾರ್ಡು ಇತ್ಯಾದಿಗಳನ್ನು. ಈಗ ಅದೇ ಅವಶ್ಯಕತೆ ಇಲ್ಲ. ಒಂದು ಇನ್ನೇನೇನೋ ಬೇರೆ ಧನ ಚಲಾವಣೆಗೆ ಬೇರೆ ಬೇರೆ ಮಾಧ್ಯಮಗಳು ಸೃಷ್ಟಿಯಾಗಿದೆ. ಹಾಗೆ ಹಣ ಕೊಟ್ಟರೆ ಅದು ಸ್ವರೂಪದಲ್ಲಿ ಬಟ್ಟೆ ತೊಗೊಳ್ತೀವಿ. ಉದಾಹರಣೆಗೆ ಹಣ ಏನಾಗಿದೆ, ಈಗ ಬಟ್ಟೆಯಾಗಿದೆ. ಹೀಗೆ ಅದರ ಸ್ವರೂಪ ಬದಲಾಗುತ್ತೆ. ಆ ರೀತಿಯಲ್ಲಿ ಇದಕ್ಕೂ ಒಂದು ದಾರಿ ಮಾರ್ಗ ಖಂಡಿತ ಇದೆ. ಆ ರೀತಿಯಲ್ಲಿ ಪಿತೃದೇವತೆಗಳಿಗೆ ಹೋಗಿ ತಲುಪುತ್ತೆ. ಈ ದಿವಸ ಮಾಡಿದಂಥ ಆರಾಧನೆ ತಪ್ಪಿಸಬೇಡಿ. ಮಹಾಭರಣಿ ಈ ದಿವಸ ಇಷ್ಟೊತ್ತು ಕತೆ ಹೇಳಿದ್ದೀನಿ, ಆ ಯಮನ ಒಂದು ಉಪಸ್ಥಿತಿ ಹೇಗಿರ್ತದೆ ಅಂತ. ಹೀಗಾಗಿ ಕಾಗೆಗಳಿಗೂ ತಲುಪಿಸ್ತಕ್ಕಂಥದ್ದನ್ನು ದಯವಿಟ್ಟು ಮಾಡಿ, ಮನೆ ಮೇಲೆ ಇತ್ಯಾದಿ ನಿಮ್ಗೆ ಎಲ್ಲಿ ಸಾಧ್ಯವಾಗುತ್ತೆ ಅಲ್ಲಿ. ಅದು ಕೂಡ ಅವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕಿರ್ತಕ್ಕಂಥ ಒಂದು ಮಹಾದಾರಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.